ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಾಜಿ ಸಂಸದೆ ಸುಮಲತಾ ರವರ ಆಪ್ತ ಬೇಲೂರು ಸೋಮಶೇಖರ್ ಶಾಸಕ ರವಿಕುಮಾರ್ ಗಣಿಗ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ. ಸಿದ್ದೂರವರು ಇಬ್ಬರು ನಿಂತ್ಕೋಬೇಕು ಅಂತಾದಾಗ ನಾನು ಮತ್ತು ಶಿವಪ್ಪ ಮತ್ತು ಅಂಜನಕ್ಕ ನಾಗರಾಜಣ್ಣ ನಮ್ಮ ಉಮೇಶು ರವಿ ನಮ್ಮ ಎಲ್ಲ ಕಾರ್ಯಕರ್ತರು ಮಾದೇವಣ್ಣ ಎಲ್ಲ ಸೇರಿ ಕಾರ್ಯಕರ್ತರು ಇಬ್ಬರನ್ನು ಒಗ್ಗಟ್ಟು ಮಾಡಿ ಪಕ್ಷ ಒಬ್ಬರು ಮಾತ್ರ ನಿಲ್ಲಕ್ಕಾಗದು, ಇಬ್ಬರು ನಿಂತರೆ ಬೇಡ ಅಂತೇಳಿ ಸೋಮಶೇಖರ್ ಅವರನ್ನು ಅಧಿಕೃತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸಾಲಗಾರರಲ್ಲದ ಮಂಡ್ಯ ತಾಲೂಕಿನ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾ ಇದ್ದೀವಿ. ಅತಿ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕರು ಏನು ಇವತ್ತು ಸರ್ಕಾರ ನಿಮಗೆ ಅನುಕೂಲಗಳನ್ನು ಮಾಡಿಕೊಡ್ತಿದೆ, ಇನ್ನಷ್ಟು ಅನುಕೂಲಗಳನ್ನು PLD ಬ್ಯಾಂಕ್ ಮೂಲಕ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಸೋಮಶೇಖರ್ ಅವರಿಗೆ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಜನರಿಗೆ ಇಲ್ಲಿ ಕನ್ಫ್ಯೂಸ್ ಆಗಿರ್ಬೋದು. ಸಾಕಷ್ಟು ದಿನಗಳಿಂದಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದು ಅಂಬರೀಷ್ ಅವರು ಇದ್ದಾಗಿದ್ದಲು ಹಲವಾರು ರೀತಿಯ ಸಹಕಾರ ಸಂಘಗಳಲ್ಲಿ ಚುನಾವಣೆಗಳನ್ನು ಮಾಡಿದ್ವಿ. ಕಳೆದ ವರ್ಷನೇ RFPCMS ಬೋರ್ಡ್ ಬರಬೇಕಾದ್ರೂ ಇದೇ ಜಗದೀಶ್ ಅಧ್ಯಕ್ಷ ಆದಾಗೂ ನಾವೆಲ್ಲ ರಾವು ಇಲ್ಲೆಲ್ಲ ಇದ್ದಾರೆ, ನಾವು 20-30 ಜನ ಕರ್ಕೊಂಡು ಗೋವಾಗೆ ಹೋಗಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದು. ಯಾವ ಚುನಾವಣೆಯಲ್ಲಿ ಒಂದು ಲೋಕಸಭಾ ಚುನಾವಣೆ ಅವಾಗೂ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿತ್ತು. ಜೊತೆಗೆ ಈಗ ಒಂದು ವಿಧಾನಸಭೆ ಹೊರತುಪಡಿಸಿದ್ರೆ ಅದರಲ್ಲೂ ಒಂದು 2-3 ಕಡೆ ನಾನು ಬಾಬಾನವ್ರ ಜೊತೆಲೂ ಕೂಡ ಕೆಲಸ ಮಾಡಿದ್ದೀನಿ. ಇವತ್ತು ಅದಕ್ಕೆ ಶಾಸಕರು ಇವತ್ತು ಎಲ್ಲರೂ ಕರೆಸಿ ಇಲ್ಲಿ ಒಂದು PLD ಬ್ಯಾಂಕಲ್ಲಿ ಒಂದು ಒಗ್ಗಟ್ಟಾಗಬೇಕು ಅಂತೇಳಿ ಅವ್ರು ಸಲಹೆ ಕೊಟ್ಟಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಒಟ್ಟು 11-13 ಜನ ಈಗಾಗಲೇ ನಾಮಪತ್ರ ಸಲ್ಲಿಸೋರೆ. ಇನ್ನೊಂದು 2-3 ಅಭ್ಯರ್ಥಿಗಳನ್ನ ಅವ್ರು ಫೈನಲ್ ಮಾಡಿಕೊಡ್ತಾರೆ. ಎಲ್ಲರೂ ಸೇರಿಸಿ 14 ಜನ ಒಂದು ತಂಡವಾಗಿ ಚುನಾವಣೆ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ.